ದಾದಾ ಹೇಳ್ತಾರೆ ಸ್ತ್ರೀಯರಿಗೆ ಭಕ್ತಿ ಹೆಚ್ಚು ಆದ್ರೆ ಆಜ್ಞೆಯನ್ನ ಪಾಲಿಸೋದ್ ಕಡಿಮೆ ಅಂತ. ನನಗನ್ನಿಸ್ತು ಯಾಕೆ ಆಜ್ಞೆಯಲ್ಲಿರಕ್ಕಾಗೋದಿಲ್ಲ, ಭಕ್ತಿಯಲ್ಲಿರೋ ಹಾಗೆ ಸ್ತ್ರೀಯರಿಗೆ ಆಜ್ಞೆಯಲ್ಲಿ ಯಾಕಿರಕ್ಕಾಗಲ್ಲ. ದಾದಾ ಪುಸ್ತಕವನ್ನು ಓದ್ತಾ ಇರುವಾಗ ನನಗೀ ವಾಕ್ಯ ಸಿಕ್ತು. ಅಂದ್ರೆ ನಾವೀ ಸತ್ಸಂಗದಲ್ಲಿ ಏನಾದ್ರೂ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದ್ರಿಂದ ಬದಲಾವಣೆ ಆಯ್ತಲ್ಲ, ಶುದ್ಧಾತ್ಮ ಜಾಗೃತಿ ಬಂತಲ್ಲ, ಅದು ಸತತವಾಗೇ ಇರುತ್ತೆ. ಆದ್ರೂ ಒಂದ್ ಡೌಟ್ ಯಾವಾಗ್ಲೂ ಇರುತ್ತೆ, ಸ್ತ್ರೀಯರು ಭಕ್ತಿಯಲ್ಲೇ ಇರ್ತಾರೆ, ಆಜ್ಞೆನ ಪಾಲ್ಸಲ್ಲ ಅಂತ ದಾದಾ ಯಾವಾಗ್ಲೂ ಹೇಳ್ತಾರೆ. ಅದಕ್ಕೆ ಅನ್ಸುತ್ತೆ ನಮ್ಮಿಂದ ಆಜ್ಞೆ ಪಾಲ್ಸಕ್ ಆಗುತ್ತೋ ಇಲ್ವೋ. ಈಗ ದಾದಾ ಹೇಳೋದ್ರಿಂದ ಮುಂದೆ ಹೋಗಕ್ ಆಗತ್ತಲ್ವಾ? ಸಾಕು ದಾದಾ ಹೇಳ್ತೀರಿ. ಏನಾಗತ್ತೆ ಅಂದ್ರೆ ಒಂದು ವಿಚಾರ ಇಟ್ಕೋಬೇಕು, ಬೇರೆಯವರ ದೋಷ ನೋಡ್ಬಾರ್ದು ಅಂತ. ಆಗ್ಲೇ ನಮ್ಮಲ್ಲಿ ಪ್ರಗತಿ ಆಗತ್ತೆ. ಕಳವಳ ಉಂಟಾದ್ರೂ ಬೇರೆಯವರ ದೋಷವನ್ನು ನೋಡಿದ್ರೆ ಅಲ್ಲಿಂದ ಶುರು ಮಾಡಿ. ನಾವು ದೋಷ ನೋಡ್ಬಾರ್ದು. ಹೇ ದಾದಾ ಭಗವಾನ್, ದೋಷ ನೋಡಿದ್ದಕ್ಕೆ ಕ್ಷಮೆ ಯಾಚಿಸ್ತೇನೆ, ಪ್ರತಿಕ್ರಮಣ ಮಾಡ್ತೀನಿ. ಪ್ರತಿಕ್ರಮಣ ಮಾಡಿದ್ರೆ ಜಾಗೃತಿ ಶುರುವಾಗತ್ತೆ. ಅದ್ಬಿಟ್ಟು ನಿಮ್ಮನ್ನು ಕಾಪಾಡಲು ಮತ್ತೆ ಯಾರೂ ಬರಲ್ಲ. ಬೇರೆಯವರ ದೋಷ ನೋಡಿದ್ರೆ ಎಲ್ಲಾ ಆಜ್ಞೆಗಳು ಧೂಳಿಪಟ. ಆಜ್ಞೆಯಲ್ಲಿ ಸ್ಥಿರವಾಗದಿದ್ರೆ ಆಮೇಲೆ ದಾದಾ ಭಗವಾನ್ ಕಾಪಾಡಿ ಹೇಳ್ತಿರ್ಬೇಕು. ದಾದಾ ಭಗವಾನ್ ರಾಸ್ಯಂ ಜೈಕಾರ ಮಾಡಬೇಕು. ಬೇರೆಯವರ ದೋಷವನ್ನು ನೋಡೋದು ನಿಂತು ಹೋದ್ರೆ ಅಥವಾ ದೋಷ ನೋಡೋದು ಗೊತ್ತಾದ್ರೆ, ನೀನು ದೋಷ ನೋಡ್ತಾ ಇದ್ದೀಯಾ, ಪ್ರತಿಕ್ರಮಣ ಮಾಡೋ ಬೇರೆಯವರ ದೋಷ ನೋಡೋಕೆ ನಾಚಿಕೆ ಆಗೋದಿಲ್ವೇ? ಮೋಕ್ಷ ಬೇಕು, ಬೇರೆಯವರ ದೋಷ ನೋಡ್ತಾ ಇದ್ದೀಯಾ, ದೋಷ ನೋಡೋದನ್ನು ನಿಲ್ಲಿಸಬೇಕು. ಆಗ ಜಾಗೃತಿ ಶುರುವಾಗುತ್ತೆ. ಜಾಗೃತಿ ಅಂದ್ರೆ ಏನು? ತನ್ನ ದೋಷವನ್ನು ನಾವೇ ನೋಡುದು, ಅದರ ಹೆಸರೇ ಜಾಗೃತಿ. ಬೇರೆಯವರನ್ನ ನಿರ್ದೋಷಿ ನೋಡೋದೇ ಜಾಗೃತಿ. ಜಾಗೃತಿಯನ್ನು ಇಟ್ಕೊಳ್ದೇ ಹೋದ್ರೆ ನಂತರ ಮುಂದಕ್ಕೆ ಪ್ರಗತಿ ಆಗೋದಿಲ್ಲ. ಪ್ರಗತಿ ದೂರಕ್ಕೂ ಕಾಣಿಸೋದಿಲ್ಲ. ನನ್ನ ಕರೀಲಿಲ್ಲ, ನನ್ನ ಸೇರಿಸ್ಕೊಳ್ದೇ ಹೋಗಿದ್ದಾರೆ. ಎಷ್ಟು ವರ್ಷಗಳಿಂದ ಒಟ್ಟಿಗೆ ಇದ್ದೇವೆ, ನನ್ನನ್ನು ಕರಿಬೇಕು ಅನ್ನಿಸ್ಲಿಲ್ಲ. ನನ್ನ ಬಗ್ಗೆ ಏನೆಲ್ಲ ವಿಚಾರ ಬರುತ್ತವೆ. ಅರೆ ಹಸ್ಬೆಂಡ್ ಬಗ್ಗೆಯೂ ಉಂಟಾಗತ್ತೆ. ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವನು ಹೇಳ್ತಾನೆ, ಅರೆ ಇಡೀ ದಿನ ನಿನ್ಗೋಸ್ಕರ ದುಡಿತಾ ಇದ್ದೀನಿ, ನಾನು ಹಣ ನಿನ್ ಕೈಯಲ್ಲೇ ಕೊಡ್ತೀನಿ, ನಿಮ್ಗೆ ನನ್ನ ಕಾಳಜಿಯೇ ಇಲ್ಲ. ಇದು ಎಷ್ಟು ದೊಡ್ಡ ತಪ್ಪು. ಒಂದೊಂದು ದೋಷವನ್ನು ನೋಡಿ ಅವುಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಇನ್ನು ಯಾರ ದೋಷ ನೋಡೋದಿಲ್ಲ. ದೋಷ ಏನು ಅಂತ ಗೊತ್ತಾಗ್ದಿದ್ರು ಕೂಡ ಯಾರಿಗೂ ದುಃಖ ಕೊಡಬಾರ್ದು ಅಂತ ಶುರು ಮಾಡಿದ್ರೆ ಸಾಕು. ನಮ್ಮ ವ್ಯವಹಾರದಿಂದ ಯಾರಿಗೂ ದುಃಖ ಆಗಿದೆಯಾ? ಹೀಗೆ ನಮ್ಗೆ ಯಾರಾದ್ರೂ ಹೇಳಿದ್ರೆ ದುಃಖ ಆಗತ್ತಾ? ಹೌದು. ಅದನ್ ಬಿಟ್ಬಿಡಿ. ಹಾಗಾದ್ರೆ ಎಷ್ಟು ಗೊತ್ತಾಗುತ್ತೇ ಇಲ್ವೋ? ಗೊತ್ತಾಗದೆ ಹೋದ್ರೆ ನಂತರ ದಾದಾ ಭಗವಾನ್ರ ಭಕ್ತಿ ಮಾಡಿದ್ರೆ ನಿಧಾನವಾಗಿ ಮುಂದಕ್ಕೆ ಸಾಕ್ತೀರಾ. ಇಲ್ಲ, ಹಾಗೇನಾದ್ರೂ ಕಷಾಯ ಉತ್ಪನ್ನ ಆದ್ರೆ ಬಹಳಷ್ಟು ಪಶ್ಚಾತ್ತಾಪ ಕೂಡ ಆಗುತ್ತೆ, ತುಂಬಾ ಬೇಜಾರು ಆಗತ್ತೆ. ಹೋಗಿ ಅವ್ರಲ್ಲಿ ಕ್ಷಮೆ ಕೂಡ ಕೇಳ್ಕೋತೀವಿ. ಈಗಷ್ಟೇ ಸೂರತ್ನಲ್ಲಿ ಮಳೆ ನೀರಿಂದಾಗಿ ಭಾವನಾ ಮನೆ ಕೂಡ ಮುಳುಗೋಗಿತ್ತು, ಹಾಗೂ ನೆರೆಹೊರೆ ಮನೆ ಕೂಡ ಸಹ ಮುಳುಗೋಗಿತ್ತು. ಅವರಲ್ಲಿ ಬಹಳ ರೋಧನೆ ಇತ್ತು, ದುಃಖಿಸ್ತಾ ಇದ್ರು. ಆದ್ರೆ ಭಾವನಾಗ ಅಷ್ಟೊಂದು ದುಃಖ ಏನಾಗ್ಲಿಲ್ಲ. ಬದ್ಲಿಗನ್ನಿಸ್ತು ಎಷ್ಟು ನೀರ್ನಲ್ಲಿ ಕೊಚ್ಕೊಂಡ್ ಹೋಗಿದೆಯೋ ಅಷ್ಟು ಸಾಮಾನು ಕಡಿಮೆ ಆಯ್ತು ಅಂತ. ಕಡಿಮೆ ಆದಷ್ಟು ಒಳ್ಳೇದೆ, ನಾನ್ ದಾದಾ ಸ್ಮರಣೆ ಹೆಚ್ಚ್ ಮಾಡ್ಬೋದು ಅಂತ ಹಾಗನ್ನಿಸ್ತವಳಿಗೆ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ನಾವು ಇಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ಕೋಬೇಕು. ಒಳ್ಳೇದಾಯ್ತು, ದಾದಾ ಅವರ ಸ್ಮರಣೆಯಲ್ಲೇ ಇರ್ಬೋದು, ವ್ಯವಸ್ಥಿತದಿಂದ ಆಯ್ತು. ನಿಧಾನವಾಗಿ ಜ್ಞಾನ ಪಾಲಿಸಿ, ಆಗ ನಮ್ಮ ಜ್ಞಾನ ದೃಢವಾಗತ್ತೆ. ಇಲ್ದಿದ್ರೆ ಅದೇ ಇರುತ್ತೆ, ಸಮಾಧಾನ ಹೇಗೋ ಇದ್ಬಿಡುತ್ತೆ. ಆದ್ರೆ ಸಮಾಧಾನ ಹೆಚ್ಚು ಸಮಯ ಉಳಿಯುವುದಿಲ್ಲ, ಕಳವಳ ಇರುತ್ತೆ. ಆಮೇಲೆ ನಮ್ ಮನೆ ಎದುರುಗಿದ್ರಲ್ಲ, ಅವರು ನಮ್ ಜೊತೆ 4 ವರ್ಷದಿಂದ ಮಾತಾಡ್ತಾ ಇರ್ಲಿಲ್ಲ. ಮನೆಯೊಳಗ್ ನುಗ್ಗಿದ್ ನೀರನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ತಾ ಇರುವಾಗ ಅವರೇ ಬಂದ್ ಮಾತಾಡ್ಸಿದ್ರು, ಏನಾದ್ರೂ ಸಹಾಯ ಬೇಕಾ ಅಂತ. ಇಲ್ಲ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಅವರಾಗಿಯೇ ಬಂದ್ ಅವ್ರು ಎದುರಿಗೆ ಕಂಡಾಗ್ಲೆಲ್ಲ ಮನಸ್ಸಿನ ಅಸಮಾಧಾನ ಉಂಟಾಗುವಾಗ್ಲೂ ಸಹ ಪ್ರತಿಕ್ರಮಣವನ್ನ ಮಾಡ್ತಾ ಇರ್ತಿದ್ದೆ. ಅವರು ಎದುರಿಗೆ ಕಂಡಾಗ್ಲೆಲ್ಲ ಮನಸ್ಸಿನ ಅಸಮಾಧಾನ ಉಂಟಾಗುವಾಗ್ಲೂ ಸಹ ಪ್ರತಿಕ್ರಮಣವನ್ನ ಮಾಡ್ತಾ 4 ವರ್ಷಗಳಿಂದ ಮಾತನಾಡಿಸ್ದೇ ಇದ್ದವರು ಅವರಾಗೆ ಬಂದ್ ಕೇಳಿದ್ರು, ಹೇಗಿದೆಲ್ಲ ಆಯ್ತು ಅಂತ. ಆಗ ಭಾವನಾಳಿಗ್ ಅನಿಸ್ತು, ಮನೆಯೊಳಗ್ ನೀರ್ ನುಗ್ಗಿದ್ ಚಿಂತೆ ಅಲ್ಲ, ಆದ್ರೆ ಫೈಲ್ ಜೊತೆ ವ್ಯವಹಾರ ಬಗೆಹರಿತಲ್ಲ ಅನ್ನೋದು. ಇಲ್ಲ, ನಿಜವಾಗ್ಲೂ ಹೀಗೆ ನಡೆದಿದ್ದು, ಹೀಗೇನೆ ಆಗಿದ್ದು. ಆಮೇಲೆ ನನ್ ಮನೆಯಲ್ಲಿ ಸತ್ಸಂಗ ನಡಿಬೇಕಂತ ನಾನು ದಾದಾ ಭಾಗವನಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಿದ್ದೆ. ಯಾವಾಗಾದ್ರೂ ಮನೆಯಲ್ಲಿ ಸತ್ಸಂಗವನ್ನ ನಡೆಸ್ಬೇಕು ಅಂತ ಇಚ್ಛೆ ಆದಾಗ ನಮ್ಮಮ್ಮ ಹೇಳ್ತಾ ಇದ್ರು, ನಿನ್ ಮನೆ ಬಹಳ ಚಿಕ್ಕದಿದೆ, ಎಲ್ಲಾ ಮಹಾತ್ಮರಿಗೆ ಕೂತ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ದಾದಾ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ, ಹೇ ದಾದಾ ಭಗವಾನ್, ಈ ಭಾವನಾಳಿಗೆ ಒಂದ್ ದೊಡ್ಡ ಹಾಲ್ ಇರೋ ಅಂತ ಮನೆ ಸಿಗ್ಲಿ, ಅಲ್ಲಿ ಯಾವಾಗ್ಲೂ ಸತ್ಸಂಗ ನಡೀತಾ ಇರ್ಬೇಕು. ಹೀಗ್ ಸ್ವಲ್ಪ ಸಂಸಾರದ ಭಾವನೆಯನ್ನ ದಾದಾ ಹತ್ರ. ಸಂಸಾರಿ ಆಮೇಲೆ ನಾನ್ ಹಾಗ್ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಾಗ್ಲೇ ಫೈಲ್ 2 ಫೋನ್ ಮಾಡಿ ಹೇಳಿದ್ರು, ದೊಡ್ಡ ಫ್ಲಾಟ್ ನೋಡಿದೀವಿ ಅಂತ. ಆಗ ನನಗೆ ದಾದಾ ಅವ್ರ ಬಗ್ಗೆ ತುಂಬಾ ಅಹೋ ಅನ್ನೋ ಭಾವನೆ ಉಂಟಾಯ್ತು.
ಹಾಗೂ ಈ ಮನೆಯಲ್ಲಿ ದೊಡ್ಡ ಹಾಲ್ ಇರೋದ್ರಿಂದ ನನಗೆ ಮತ್ತೊಂದು ಇಚ್ಛೆ ಕೂಡ ಇದೆ. ಅದು ಪ್ರತಿ ಭಾನುವಾರ ಮಕ್ಕಳಿಗಾಗಿ ದಾದಾ ಅವರ ಸತ್ಸಂಗ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ನನಗ್ ತುಂಬಾನೇ ಆಸೆ ಇದೆ. ನನಗೆ ತುಂಬಾ ಒಳ್ಳೆಯದು. ಸೂರತ್ನಲ್ಲಿರೋ ನಮ್ಮ ಮನೆಯಲ್ಲಿ ಪ್ರತಿ ಭಾನುವಾರ ಮಕ್ಕಳಿಗೆ ಸತ್ಸಂಗ ಕಾರ್ಯಕ್ರಮ ನಡಿಬೇಕು. ತುಂಬಾ ಒಳ್ಳೆಯದು, ಆಯೋಜನೆ ಮಾಡಿ. ಇದು ಸಹಜತೆಯ ಬಗೆಗಿನ ದಾದಾವಾಣಿಯಾಗಿದೆ. ಹೆಚ್ಚು ಪ್ರಶ್ನೆಗಳಿವೆಯೇ? ಡಿಸೆಂಬರ್ 2006ನೇ ಇಸ್ವಿ ದಾದಾವಾಣಿ ಮಾಸಿಕ ಪತ್ರಿಕೆಯಲ್ಲಿ ದೀಪಕ್ ಭಾಯ್ ಅದ್ರ ವಿಚಾರವಾಗಿ ಬಹಳಷ್ಟು ಬಾರಿ ಕೇಳಿದೀನಿ, ಆದ್ರೆ ಪ್ರಾಕ್ಟಿಕಲ್ ಆಗಿ ಹೇಗ್ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಪೇಜ್ ನಂಬರ್ 15, ಪ್ರಕೃತಿಯು ಕರಗುತ್ತೆ ಸಾಮಾಯಿಕ್ನಿಂದ. ಈ ಟಾಪಿಕ್ ಬಗ್ಗೆ ಅಲ್ಲಿ ದಾದಾ ಹೇಳ್ತಾರೆ, ನೀವು ಶುದ್ಧಾತ್ಮ ಹೊಂದಿದ್ಮೇಲೆ ಪ್ರಕೃತಿಯು ಸಹಜತೆಗೆ ಬರುತ್ತೆ. ಸಹಜತೆ ಅಂದ್ರೆ ಅಲ್ಲಿ ಹಸ್ತಕ್ಷೇಪ ಮಾಡೋರು ಇರೋದಿಲ್ಲ, ಸಹಜತೆಯಿಂದ ಇರೋದೇ ವ್ಯವಸ್ಥಿತವಾಗಿದೆ. ಹಾಗಾಗಿ ನಿಮ್ಗೆ ಕೆಟ್ಟ ವಿಚಾರ ಬರ್ತಿದೆ ಅಂತ ನೀವು ಹೇಳೋವಾಗ ನಾವು ನಿಮ್ಗೆ ವಿಷ ಕುಡಿದ್ಬಿಡಿ ಅಂತ ಹೇಳೋದಿಲ್ಲ. ಕೆಟ್ಟ ವಿಚಾರಗಳು ಬರುವಾಗ ಕೆಟ್ಟದನ್ನ ತಿಳಿಬೇಕು, ಹಾಗೂ ಒಳ್ಳೆ ವಿಚಾರಗಳು ಬಂದಾಗ ಒಳ್ಳೆದನ್ನ ತಿಳಿಬೇಕು. ಪೇಜ್ ನಂಬರ್ 15. ಆದ್ರೆ ಇವೆಲ್ಲಾನು ಕರ್ಗ್ ಹೋಗೋದೆ ಹೇಗೆ? ಅಷ್ಟೊಂದೆಲ್ಲ ಕಂಟ್ರೋಲಿಗೆ ಬರೋದಿಲ್ಲ. ನೀವೇ ಹೇಳ್ತಿರ್ತೀರಲ್ವಾ, ಅವು ಅಷ್ಟು ಸುಲಭವಾಗಿ ಕರ್ಗೋಗೋವಂಥ ವಸ್ತುಗಳಲ್ಲ ಅಂತ. ಹಾಗಾಗಿ ಅವುಗಳಿಗೆ ನಾವು ಮಾರ್ಗ ಹುಡ್ಕೊಳ್ಬೇಕಾಗತ್ತೆ. ಕೆಲವು ಕಾಲಗಳವರೆಗೆ ಕುಳಿತುಕೊಂಡು ಜ್ಞಾತ ಜ್ಞೇಯದ ಸಂಬಂಧದಿಂದ ಅವುಗಳು ಕರಗುತ್ತೆ. ಪ್ರಕೃತಿನ ಕರ್ಗಿಸ್ಬೇಕಿದ್ರೆ ಈ ರೀತಿಯಿಂದ ಕರಗುತ್ತೆ. ಅಂದ್ರೆ 1 ಗಂಟೆ ಕುಳಿತುಕೊಂಡು ತಾನು ಜ್ಞಾತವಾಗಿತ್ಕೊಂಡು ಹಾಗೂ ಈ ವಿಚಾರಗಳನ್ನ ಜ್ಞೇಯ ರೂಪವಾಗಿ ನೋಡ್ಬೇಕು. ಆಗ ಪ್ರಕೃತಿ ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಹೀಗೆ ಸಂಪೂರ್ಣ ಪ್ರಕೃತಿ ಇಲ್ಲೇ ನಾಶವಾಗಿ ಹೋಗುವಂತದ್ದಾಗಿದೆ. ಅಂದ್ರೆ ಸಂಪೂರ್ಣ ಪ್ರಕೃತಿ ಇಲ್ಲೇ ನಾಶವಾಗುತ್ತೆ ಅನ್ನೋದೊಂದು ಪ್ರಶ್ನೆ ಆದ್ರೆ, ಮತ್ತೊಂದು ಹೇಳಲಾಗುತ್ತೆ ಪ್ರಕೃತಿ ಹಾಗೂ ಪ್ರಾಣದ ಜೊತೆಲೇ ಹೋಗುತ್ತೆ ಅಂತ. ಹಾಗೂ ಇನ್ನೊಂದು ನೀವು ಹೇಳ್ತೀರಾ ಪ್ರಕೃತಿ ಸವಿಯುತ್ತಾ ಹೋಗುತ್ತೆ ಅಂತ. ಇದ್ರ ಬಗ್ಗೆ ಕೇಳಬೇಕಿತ್ತು. ಹಾಗೂ ಮತ್ತೊಂದು ಹೇಳ್ತೀವಲ್ವಾ, ಈ ಒಳಗೆ ಶೇಖರಣೆಗೊಂಡಿರೋ ದೋಷಗಳು, ಇವುಗಳ ಬಗ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ ಅಂತ. ಇಲ್ಲಿ ಹೇಳಿದಾರಲ್ಲ, ಕೆಟ್ಟ ವಿಚಾರ ಅಥವಾ ಒಳ್ಳೆ ವಿಚಾರ ಬರಲಿ, ನೀವು ತಿಳಿಬೇಕು. ಕೆಟ್ಟ ವಿಚಾರದ ಪ್ರಭಾವ ಆದಾಗ ಇಷ್ಟು ಕೆಟ್ಟ ವಿಚಾರ ಬಂದಿದೆ, ತನ್ಮಯಕಾರವಾಗ್ತೀರಾ. ಅಯ್ಯೋ, ನಾನು ಹೇಳೋದನ್ನು ನೀವು ಸರಿಯಾಗಿ ಕೇಳಿದ್ರೆ ಖುಷಿಯಾಗ್ಬಿಡ್ತೀರಾ. ನನ್ನ ಐಡಿಯಾಗಳು ಒಂದಕ್ಕಿಂತ ಒಂದು ಒಳ್ಳೇದಿದೆ ಅಂತಾರೆ. ಅಥವಾ ನನ್ನ ಭಾವನೆ ಬಹಳ ಒಳ್ಳೇದಿದೆ ಅಂತ ಅದರಲ್ಲೇ ತನ್ಮಯಕಾರವಾಗಿ, ಎರಡರಲ್ಲೂ ತನ್ಮಯಕಾರವಾಗೋದು. ಕೆಟ್ಟದ್ರಲ್ಲಿ ಕಳವಳ ಉಂಟಾಗತ್ತೆ, ಒಳ್ಳೆಯದ್ರಲ್ಲಿ ಗರ್ವರಸ ತೆಗೆದುಕೊಂಡು ಹೋಗ್ತೀರಾ. ಮತ್ತೆ ಕೆಟ್ಟದ್ರಲ್ಲಿ ಬೇರೆಯವರನ್ನು ಸೇರಿಸಿಕೊಂಡು ನಿಮ್ಮಿಂದಾಗಿ ಇಷ್ಟೆಲ್ಲ ಕೆಟ್ಟದಾಗಿದೆ, ಬೇರೆಯವರ ಮೇಲೆ ದೂಡ್ತೀರಾ. ಈ ಕೆಟ್ಟದು ಮತ್ತೆ ಒಳ್ಳೆಯದು ಎರಡರಲ್ಲೂ ಯಾವುದು ಸರಿಯಾಗಿದೆ? ನೆರೆಹೊರೆಯವರ ವಿಚಾರ ಬಂದಾಗ ಅನಿಸುತ್ತೆ, ಓಹೋ, ರೂಪೇಶ್ನ ವಿಚಾರ, ಅದನ್ನು ನಾವು ತಿಳಿಬೇಕು ಅಂತಾರೆ. ತಿಳುವಳಿಕೆ ಅಂದ್ರೆ ನೀವು ಜ್ಞಾತ ಆಗ್ಬಿಟ್ರಿ ಮತ್ತು ವಿಚಾರ ಜ್ಞೇಯ. ತಿಳಿಯುವವರಾಗಿ ರುಚಿ ಕರಗತ್ತೆ. ಕರ್ತನಾಗಿ ಶೇಖರಣೆಗೊಂಡಿರುವ ದೋಷಗಳು ತಿಳಿಯುವವನಾಗಿ ಜಾಗೃತಿಗೆ ಬಂದಾಗ ಕರಗತ್ತೆ. ಹಾಗೆ ಮಾಡಬೇಕಲ್ಲವೇ? ಹೀಗೆಲ್ಲ ಮಾಡಿದರೆ ಆಗತ್ತಾ? ಸುಮ್ಮನೆ ಎಲ್ಲವನ್ನು ತಾವೇ ಮಾಡೋ ಹಾಗೆ ಓಡಾಡ್ತಾರೆ. ಸ್ವಲ್ಪ ನಮ್ಮ ಸಲಹೆ ತಗೊಂಡಿದ್ರೆ ಹೇಳ್ಕೊಂಡು, ನನಗ್ ಗೊತ್ತಿದೆ, ನಾನೆಲ್ಲ ಮಾಡಿದ್ದೇನೆ, ಗರ್ವರಸ ಇರುತ್ತೆ ಅದರಲ್ಲಿ. ಮತ್ತೆ ರಸ, ಅಹಂಕಾರದ ರಸವನ್ನು ನಾವು ತಿಳಿಯಬೇಕು. ಇವೆಲ್ಲವನ್ನು ಸಂಯೋಗ ನಡೆಸುತ್ತವೆ, ಯಾಕೆ ತಲೆಬಿಸಿ ಮಾಡ್ಕೋಬೇಕು? ದೀಪಕ್ ಭಾಯ್, ಈಗ ಉದಾಹರಣೆಗೆ ಈ ಹಣದಿಂದ ಸುಖವಿದೆ ಅನ್ನೋದು ನಮ್ಮೊಳಗೆ ಶೇಖರಿಸ್ಕೊಂಡಿರೋ ದೋಷಗಳಾಗಿರ್ತವೆ ಅಲ್ವಾ? ಇದು ನಮ್ಗೆ ಸಾಮಾಯಿಕ್ನಲ್ಲಿ ನೋಡಿದಾಗ ಐಡಿಯಾ ಬರುತ್ತೆ. ಆದ್ರೆ ಈ 1 ಗಂಟೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೇಳಿರೋದ್ರ ಬಗ್ಗೆ ಏನಿರಬಹುದು ಅಂತ. ಇಲ್ಲಿ ಏನಂದ್ರೆ, ತಿಳಿಯುವ ಅಂದ್ರೆ ನಾವೇನ್ ಮಾಡ್ತೇವೆ, ಈ ತಿಳಿಯುವ ಎನ್ನೋದನ್ನು ನಮ್ಮ ಭಾಷೆಯಲ್ಲಿ ತಗೋತೀವಿ. ಹಾಗೆಲ್ಲ ಐಡಿಯಾ ಇದೆ, ತಿಳಿಯೋನು ಅಂತ ಹೇಳ್ತಿಲ್ಲ, ಗೊತ್ತಾಗುತ್ತಲ್ಲ ಅಂತ ಹೇಳ್ತಿರೋದು. ಜ್ಞಾತ ಎನ್ನುವುದನ್ನು ನಾವು ನಮ್ಮ ಭಾಷೆಯಲ್ಲಿ ತೆಗೆದುಕೊಳ್ತೇವೆ. ವಿಚಾರಗಳು ಬಂದ್ರೆ ನೋಡಿದ್ರೆ ಆಯ್ತು, ನಂತರ ಹೇಳ್ತಾರೆ ಏನು ಬರ್ಲೇ ಇಲ್ಲ, ಏನೋ ಗೊತ್ತಿಲ್ಲ, ನನ್ನ ಫಿಲ್ಮ್ ನನಗೆ ಕಾಣಿಸ್ತಿಲ್ಲ, ಅಲ್ಲಿಗೆ ಸುಮ್ಮನಾಗ್ಬಿಡ್ತಾರೆ. ನಿಜವಾಗಿ ಏನಿರ್ಬೇಕು? ತಿಳಿಯುವವ ಅಂದ್ರೆ ನಿನ್ಗೆ ಹಣದ ಮೋಹ ಹೇಗೆ ಉಂಟಾಯ್ತು? ಕೈ ಖಾಲಿ ಇದ್ದಾಗ ಹಣ ಗಳಿಸ್ಬೇಕನ್ನೋ ಮೋಹ ಉಂಟಾಗಿತ್ತಾ? ಅಪ್ಪ ಹಣ ಕೊಟ್ಟ ಮೇಲೆ ಉಂಟಾಯ್ತಾ? ಖರ್ಚು ಮಾಡಲು ಮಜಾ ಬರುತ್ತೆ ಅಂತ ಉಂಟಾಯ್ತಾ? ತನ್ಗೆ ಬೇಕಾದಾಗೆ ಮಾಡ್ಬೋದಂತಾನ? ಹಣ ಕೂಡಿಸೋದ್ರಿಂದ ಸುಖ ಸಿಗುತ್ತೆ ಅಂತಾನ? ಏನಾಗುತ್ತೆ ನಿಂಗೆ? ಕೆದಕ್ತಾ ಆಳಕ್ಕೆ ಹೋಗ್ತೀರ. ಅಕ್ಕಪಕ್ಕದವ್ರು ಮಾತನಾಡ್ತಾರೆ, ಅದನ್ನು ತಿಳ್ಬೇಕಂತಾನ? ನೀವು ಅರ್ಥ ಮಾಡ್ಕೊಳ್ಳಿ, ರೂಪೇಶ್ನಿಗೆ ಯಾವುದರಲ್ಲಿ ಮೋಹವಿದೆ. ಈಗ ಹಾರ್ಟ್ನಲ್ಲಿ ನೋವುಂಟಾದಾಗ ನಿನ್ಮುಂದೆ ನೋಟಿನ ಕಂತೆಗಳನ್ನು ತಂದಿಟ್ರೆ ನೋವು ಹೊರಟು ಹೋಗುತ್ತಾ? ಅಥವಾ ಕಂತೆಗಳ ಹಾಸಿಗೆ ಮೇಲೆ ಮಲಗಿದ್ರೆ ರೋಗವಾಸಿಯಾಗತ್ತಾ? ಹೀಗೆ ಕೇಳ್ಬೇಕು ಬೇಡು. ನಾನು ಹೇಳುವುದಲ್ಲ, ನೀವು ರೂಪೇಶ್ನನ್ನ ಕೇಳಬೇಕು. ಆಗ ರೂಪೇಶ್ ಹೇಳ್ತಾನೆ, ಇದರಿಂದ ಏನೂ ಪ್ರಯೋಜನ ಆಗಿಲ್ಲ. ನಂತರ ನಮಗೆ ಆಸಿಡಿಟಿ ಉಂಟಾದ್ರೆ ನೋಟಿನ ಪೌಡರ್ ಮಾಡಿ ನೀರಿನಲ್ಲಿ ಕುದಿಸಿಕೊಟ್ರೆ ಹೋಗುತ್ತಾ? ಯಾವುದರಿಂದ ಹೊರಟೋಗುತ್ತೆ? ಅದ್ ಸರಿ. ಈ ಹಣ, ಹಿಂದಿನ ಕಾಲದಲ್ಲಿ ಹಣ ಎನ್ನುವುದು ಇರಲಿಲ್ಲ.
ನಿಮ್ ಜಮೀನಲ್ಲಿ ಅಕ್ಕಿ ಬೆಳೆದ್ರೆ ನಮ್ಗೆ ಕೊಡಿ, ನಮ್ ಜಮೀನಲ್ಲಿ ಗೋಧಿ ಬೆಳೆದದ್ದು ನೀವು ತಗೊಳ್ಳಿ. ಈ ರೀತಿ ವ್ಯವಹಾರ ಮಾಡ್ತಿದ್ರು. ಈ ವ್ಯವಹಾರ ನಡೆಸಲು ಹಣ ಒಂದು ಸಾಧನ. ನಿಮ್ಗೆಲ್ಲ ಹಣ ಉಪಯೋಗಿಸದೇನೆ ನಿಮ್ಮ ಕೆಲಸ ಎಲ್ಲ ಆದ್ರೆ ಒಳ್ಳೇದಲ್ಲ. ನಮ್ಮ ಪುಣ್ಯದಿಂದ ನಮ್ಗೆ ಎಲ್ಲವೂ ಸಿಗತ್ತೆ. ಎಲ್ಲವೂ ಹಣದಿಂದಲೇ ನಡೀಬೇಕೆನ್ನುವ ಕಾಯ್ದೆ ಏನೂ ಇಲ್ಲ. ಸರಿ ಸರಿ. ನಾವು ಭಾವಿಸಿಕೊಂಡಿದ್ದೇವೆ ಹಣದಿಂದ ಎಲ್ಲವೂ ಪಡಿಬಹುದಂತ. ಇಂಥದ್ದೆಲ್ಲ ಮಾನ್ಯತೆಗಳನ್ನ ತಿಳಿಯುವವರಾಗಿ ಜ್ಞಾತನಾಗಿದ್ದು ಕಂಡುಕೊಳ್ಳುವುದಾಗಿದೆ. ರೂಪೇಶ್ನಲ್ಲಿ ಎಷ್ಟು ಹಣದ ಮೇಲೆ ಮೋಹ ಇದೆ ಎಂದು. ಹೀಗೆ ಎಲ್ಲವನ್ನಾಗೆ ತೆಗಿಬೇಕು. ನಾವು 4 ಸ್ಟೆಪ್ ತಗೋತೀವಲ್ಲ ಗಡ್ಡೆಗಳನ್ನು ಕರಗಿಸಲು, ಅದು ಸುಖ ನೀಡುವಂಥ ವಸ್ತುವಲ್ಲ. ಯಾವ ರೀತಿ ಅಲ್ಲ. ಎಷ್ಟು ಬಾರಿ ವಿಚಾರ ಬಂದರೂ ಅದನ್ನು ತೆಗೆದು ಹಾಕಬೇಕು. ಈ ಮಾನ್ಯತೆಗಳು ರಾಂಗ್. ನಿಜವಾಗಿ ಸರಿಯಾದ ಜ್ಞಾನದಿಂದ ಸುಖ ಸಿಗುತ್ತೆ, ಹಣದಿಂದ ಸುಖ ಸಿಗುವುದಿಲ್ಲ. ಶ್ರಮದಿಂದ ಹಣ ಸಿಗುವುದಿಲ್ಲ, ಪೂರ್ವಜನ್ಮದ ಪುಣ್ಯದಿಂದ ಸಿಗತ್ತೆ ಫಲ. ಹಿಂದಿನ ಜನ್ಮದಿಂದ ಪುಣ್ಯವನ್ನು ಕಟ್ಕೊಂಡು ಬಂದಿದ್ದೀರಾ, ಅದರ ಫಲ ಖಂಡಿತ ಸಿಗತ್ತೆ. ಇಷ್ಟ ಇಲ್ದಿದ್ರೂ ನಷ್ಟ ಉಂಟಾಗತ್ತೆ ಅಲ್ವಾ? ಯಾರಾದರೂ ನಷ್ಟ ಬೇಕು ಅಂತಾರ? ಜ್ಞಾನಿಗಳು ಸರಿ. ಮಾತ್ರ ಇಚ್ಛಿಸೋದಿಲ್ಲ. ಹಾ ಅದ್ ಸರಿ. ಹಾಕಿದ್ರೆ ಜ್ಞಾನಿ ಆಗ್ಲೇಬೇಕು. ದಾದಾ ಅಂತಾರೆ, ನಾವು ಕವಡೆ ಆಟದಲ್ಲಿ ಕವಡೆ ಹಾಕಿದಾಗ 4 ಮಗಚಿ ಬಿದ್ದು ನೀವಂತೀರಾ 2 ಮಾತ್ರ ಬಂತ. ಸರಿ, 4 ಲಾಭ ಆಯ್ತು. ಬೇರೆಯವರಂತಾರೆ 4 ಮಗಚಿ ಬಿದ್ದು ನಷ್ಟ ಆಯ್ತು, ನಷ್ಟದಲ್ಲಿ ನಷ್ಟ ಅಂತಾರೆ. ಹೀಗೆ ನಷ್ಟದ ಇಚ್ಛೆ ಇಲ್ದಿದ್ರೂ ನಷ್ಟವಾಗತ್ತೆ, ಇಚ್ಛೆ ಇಲ್ದಿದ್ರೂ ಲಾಭ ಆಗತ್ತೆ. ನಮ್ಗೆ ಲಾಭದ ಇಚ್ಛೆ ಇಲ್ದಿದ್ರೂ ಲಾಭ ಬರುತ್ತಾ ಇಲ್ವೋ? ಹಾ ಬರುತ್ತೆ. ಈ ವಿಷಯದಲ್ಲಿ ಜೊತೆಲೇ ಏನೂ ಸಂಶಯ ಇಲ್ಲ, ಸ್ವಲ್ಪನೂ ಇರೋದಿಲ್ವಲ್ಲ. ಹಣದ ಬಗ್ಗೆ ವಿಚಾರ ಮಾಡದಿದ್ರೂ ಹಣ ಬರುತ್ತೋ ಇಲ್ವೋ? ಹಾಗಿದ್ರೆ ಯಾಕ್ ಮತ್ತೆ? ಅದೇನಂದ್ರೆ ಹಣದ ಬಗ್ಗೆ ವಿಚಾರ ಬರುವುದನ್ನು ತೆಗೆದುಹಾಕುವ ಶ್ರಮ ಪಡುವುದು ಬೇಡ. ಬದಲಾಗಿ ಆತ್ಮಜಾಗೃತಿಯ ವಿಚಾರ ಹೆಚ್ಚಿಸಬೇಕು. ಆತ್ಮಜಾಗೃತಿಯ ಪುರುಷಾರ್ಥ ಹೆಚ್ಚಿಸಿ ಟೈಮೇ ಸಿಗುವುದಿಲ್ಲ ಹಣದ ಬಗ್ಗೆ ವಿಚಾರ ಮಾಡಲು. ನಾವು ಇನ್ನೊಂದು ದಿಕ್ಕಿಗೆ ನಡೆಯಲು ಶುರು ಮಾಡ್ತೇವೆ ಇಲ್ಲಿಂದ. ಮತ್ತೆ ಕಲೋಲ್ಗೆ ಹೊರಟ್ರೆ ಅಡಾಲಜ್ ಬಿಟ್ಟು ಹೋಗುತ್ತಲ್ಲ. ನನ್ಗೆ ಅಡಾಲಜ್ ಬಿಡ್ಬೇಕು, ನನ್ಗೆ ಅದು ಬಿಡ್ಬೇಕು, ಹೊರಡು ಆತ್ಮದೆಡೆಗೆ. ಈ ಹಣದಲ್ಲಿ ಯಾವ ರೀತಿ ಸುಖವಿಲ್ಲ, ಆತ್ಮದಲ್ಲಿ ಯಾವ ರೀತಿ ಸುಖವಿದೆ, ಆ ಮಾರ್ಗದಲ್ಲಿ ನಡೆದ್ರೆ ಮೋಹ ಬಿಟ್ಟೋಗುತ್ತೆ. ಹಣದ ಪರಿಣಾಮ ನೋಡಿ ಎಲ್ಲ ರೀತಿಯ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೋಗಿ. ಇಲ್ಲ, ಇವತ್ ನೀವು ಫೈಲ್ 1 ಜೊತೆ ಮಾತನಾಡೋದ್ರ ಬಗ್ಗೆ ಹೇಳಿದ್ರೆ ಇದೇ ಅಲ್ವಾ ಪ್ರಕೃತಿನ ಕರಗಿಸೋ ಪ್ರಕ್ರಿಯೆ? ಹೌದು, ಅದೇ ಪ್ರಕೃತಿಯನ್ನು ಕರಗಿಸೋದು. ನಿಮ್ಗದ್ರಲ್ಲಿ ಯಾವ ರೀತಿಯಿಂದ ಸುಖ ಇದೆ ಅನ್ಸುತ್ತೆ? ಕೆಲವೊಂದು ಬಾರಿ ಹಣ ಕೂಡ ಜೀವನದಲ್ಲಿ ದುಃಖ ನೀಡುತ್ತಲ್ಲ. ಬಹಳಷ್ಟು ಬಾರಿ. ಬಹಳಷ್ಟು ಬಾರಿ ಅದನ್ನ ನೆನ್ಪಿಸ್ಕೋಬೇಕು. ಈ ಮೊದಲು ನನ್ಗೆ ದುಃಖ ನೀಡಿದೀಯಾ? ನಿನ್ನೊಂದಿಗೆ ಹೇಗೆ ಮೋಹ ಇಟ್ಕೊಳ್ಳೋದು? ಹೌದು, ಅಂದ್ರೆ ಅವನಿಗೆ ತೋರಿಸ್ಬೇಕಲ್ಲ ಹಣ ಎಂದಿದ್ರೂ ದುಃಖ ಕೊಡುತ್ತೆ ಅಂತ. ಈಗ ನೀವು 20 ಲಕ್ಷ ಹಿಡಿದುಕೊಂಡು ಮಾರ್ಗದಲ್ಲಿ ಹೋಗುವಾಗ ಹೆದರಿಕೆ ಆಗತ್ತಲ್ಲ. ಯಾಕೆ? ಹಣ ಇದ್ದಾಗ ಖುಷಿ ಆಗ್ಬೇಕಲ್ಲ. ಯಾಕೆ ಹೆದರಿಕೆ ಆಗತ್ತೆ? 2 ಲಕ್ಷ ಇದ್ರೇನೆ ಹೆದರಿಕೆ ಆಗುತ್ತೆ. 2 ಲಕ್ಷ ಇದ್ರೆ ಹೆದರಿಕೆ ಆಗತ್ತಾ? ಜನ ಹೇಳ್ತಾರಲ್ಲ ಹಣವಿದ್ರೆ ಖುಷಿ ಆಗತ್ತೆ ಅಂತ. ಹೆದರಿಕೆ ಆಗೋದು ನಿಜ ಅಲ್ಲ. ನಿಜ. ಸಂಪೂರ್ಣ ಆತ್ಮ ಪ್ರಕಟಗೊಂಡ್ರೆ ಹೆದರಿಕೆ ಹೆಚ್ಚಾಗತ್ತಾ? ಆತ್ಮ ನಿರಾವಣಗೊಂಡ್ರೆ ಏನಾಗುತ್ತೆ? ಹೆಚ್ಚಿನ ಆನಂದ ಆಗುತ್ತೆ. ಹಣ ನಿರಾವಣೆಗೊಂಡ್ರೆ ಹೆದರಿಕೆ ಆಗುತ್ತೆ. ನಮ್ಮಲ್ಲಿರುವ ನೋಟಿನ ಕಂತೆಯನ್ನು ನೋಡಿ ನಮ್ಮನ್ನು ಸಾಯಿಸಿದ್ರೆ ಏನ್ ಮಾಡೋದು? ಅದೇ ಆತ್ಮ ನಿರಾವಣಗೊಂಡ್ರೆ ಆನಂದ ಹೆಚ್ಚಾಗತ್ತೆ. ಜನ ಕಾಲಿಗೆ ಬೀಳ್ತಾರೆ, ರೂಪೇಶ್ ಅವರ ಆತ್ಮ ಪ್ರಕಟಗೊಂಡಿದೆ ಎಂದು. ನಮ್ಮನ್ನ ಸ್ಪರ್ಶ ಮಾಡಿ ದೀಪ ಪ್ರಕಟಗೊಳ್ಳಿ ಅಂತ. ಇಲ್ಲಿ ಬೆಲೆ ಹಣಕ್ಕೋ ಆತ್ಮಕ್ಕೋ? ನಾವು ಅನ್ಕೊಂಡಿದ್ದೇವೆ ಅಷ್ಟೇ. ಹಾಗ್ ಮಾಡ್ಸೋದು ಯಾವುದು ಭಾವಿಸ್ಕೊಂಡಿರುವುದಿಲ್ಲ. ಲೋಭ ನಮ್ಗೆ ತೋರಿಸುತ್ತೆ. ಅದನ್ನ ಅರಿಬೇಕು. ರೂಪೇಶ್ನಲ್ಲಿರುವ ಲೋಭದ ಗಡ್ಡೆಯು ಹಣದಲ್ಲಿ ಸುಖವಿದೆ ಎಂದು ಊಹಿಸ್ಕೊಂಡಿದೆ. ವಿಷಯದ ಗಡ್ಡೆಯು ವಿಷಯದಲ್ಲಿ ಸುಖವಿದೆ ಅನ್ನತ್ತೆ. ಮಾನದ ಗಡ್ಡೆ ಮಾನದಲ್ಲಿ ಸುಖವಿದೆ ಅನ್ನತ್ತೆ. ಲೋಭದ ಗಡ್ಡೆಯು ಹಣದಲ್ಲಿ ಸುಖವಿದೆ ಅನ್ನತ್ತೆ. ಇದನ್ನ ಅರಿತ ಮೇಲೆ ನಾವು ಯಾವುದೇ ಭಾರವನ್ನು ನಮ್ಮ ತಲೆ ಮೇಲೆ ಹೊತ್ಕೊಳ್ಳುವ ಅಗತ್ಯವಿಲ್ಲ. ಮಾಲು ಯಾರದ್ದಾಗದೆ ಅವನಿಗೆ ಹೇಳಬೇಕು, ನಿನ್ ಮಾಲು ಇಂಥದ್ದು ಅಂತ. ಇದು ಒಳ್ಳೆಯದಲ್ಲ. ಆಕ್ಷೇಪಣೆ ವ್ಯಕ್ತಪಡಿಸಬೇಕು. ಪ್ರಕೃತಿ ಬಗ್ಗೆ ಅಸಮ್ಮತಿ ತೋರಿಸಿದರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಕುಳಿತ ಹಾಗೆ. ವಿರೋಧ ವ್ಯಕ್ತಪಡಿಸಿದರೆ ಪ್ರಕೃತಿಯನ್ನು ನೋಡಿದ ಹಾಗೆ. ಪ್ರಕೃತಿಯನ್ನು ನೋಡದೇ ಇದ್ರೆ ಪ್ರಕೃತಿಯಲ್ಲಿ ತನ್ಮಯಕಾರವಾಗ್ತೀವಿ. ಪ್ರಕೃತಿ ಬಗ್ಗೆ ವಿರೋಧ ಮಾಡುವುದಿಲ್ಲ, ನಾವು ಪ್ರಕೃತಿಯಲ್ಲಿ ತನ್ಮಯಕಾರವಾಗ್ತೀವಿ. ಪ್ರಕೃತಿಯನ್ನು ನೋಡಿದ್ರೆ ಪ್ರಕೃತಿಯ ವಿರುದ್ಧವಾಗಿ ಇದ್ದುದರಿಂದ ಪ್ರಕೃತಿ ನೋಡಿದೆ ಅಂತೇವೆ. ನೀವು ನಿಮ್ಮ ಲಕ್ಷಣವನ್ನು ನೋಡಿ, ಸತ್ಸಂಗ ಬಿಟ್ಟು ನನಗೆ ಬೇರೇನೂ ಇಷ್ಟವಾಗೋದಿಲ್ಲ, ಸತ್ಸಂಗ ಮುಗಿದ ಕೂಡ್ಲೇ ನಿಮ್ಮ ವೃತ್ತಿಗಳು ಅಲೆದಾಡ್ತೇವೆ ನೋಡಿ ಅದನ್ನು ಎಚ್ಚರಿಸಬೇಕು. ಹೇಳಲಾಗತ್ತಲ್ಲ? ಹೇಳಲಾಗುತ್ತೆ. ಹೊರಗಿನವರು ಹೇಳಿದರೆ ಇಷ್ಟವಾಗೋದಿಲ್ಲ. ನೋಡಿ, ನೀವು ನನ್ನ ವಿಚಾರದಲ್ಲಿ ಹೇಳು ಬರಬೇಡಿಯಾ, ತಕ್ಷಣ ಜೋರು ಮಾಡ್ತೀರಾ.
ನಾವು ಹಾಗೆ ಮಾಡಿದ್ರೆ ಅವನು ಯಾರಿಗೆ ಜೋರು ಮಾಡ್ತಾನೆ? ಎಲ್ಲವನ್ನು ಕಂಡ್ಕೊಂಡು ಬೇರ್ಪಡಿಸ್ಬೇಕು. ಇಂಥ ಎಷ್ಟೊಂದು ಮಾನ್ಯತೆಗಳಿಂದ ಸಿಕ್ಬಿದ್ದಿದ್ದೀವಿ. ಯಾವ ಸಾಧು ಹಣದ ವಿಚಾರಕ್ಕೆ ಬೀಳುವುದಿಲ್ಲ. ಯಾವ ಪ್ರಾಣಿಗೂ ಹಣ ಬೇಕಾಗಿಲ್ಲ ಹೇಳಿ. ನಾಯಿಯ ಮುಂದೆ ಒಂದ್ ಕಡೆ ಹಣದ ಕಂತೆಯನ್ನಿಟ್ಟು ಒಂದ್ ಕಡೆ 15 ಪೂರಿ, ಇನ್ನೊಂದ್ ಕಡೆ 1500 ರೂಪಾಯಿ, 1500 ರೂಪಾಯಿ. ನಾಯಿ ಎಲ್ಲಿಗೆ ಓಡುತ್ತೆ? ಮತ್ತೆ ಮನುಷ್ಯ ಎಲ್ಲಿಗೆ ಓಡ್ತಾನೆ? ನಾವು ಹೇಳ್ತೇವೆ ಎಷ್ಟೊಂದು ಬೆಲೆ ಇದೆ, ಅವುಗಳಿಗೆ ಅದು ಬೇಡ. ಅಲ್ಲ, ನಮ್ಮಲ್ಲಿ ಅಂತ ಬುದ್ಧಿ ಹೊಂದಿರೋದ್ರಿಂದ ಗೊತ್ತಿದೆ 15,000 ರೂಪಾಯಿಲಿ 15,000 ಪೂರಿ ಬರುತ್ತೆ. ಹಾಗಾಗಿ ಆ 15 ಪೂರಿಗಳ ಕಡೆ ಗಮನ ಇರಲ್ಲ. ಹಸಿದುಕೊಂಡಿರುವ ವ್ಯಕ್ತಿಯನ್ನು ಕೇಳಬೇಕು, ನಿನ್ಗೆ ಮೊದಲು 15 ಪೂರಿ ಬೇಕು ಅಥವಾ 15,000? ಅಯ್ಯೋ, ಹಣದ ಬಗ್ಗೆ ಆಮೇಲೆ ನೋಡೋಣ, ಮೊದಲು ಪೂರಿ ಕೊಡಿ ಅಂತಾನೆ. ಕಾಡ್ನಲ್ಲಿ ಹಸಿವಿನಿಂದ ಅಲಿತಿರುವಾಗ, ಯಾವ ವಸ್ತು ತಿನ್ನಲು ಸಿಗದೆ ಇರುವಾಗ 1500 ಜೇಬಲ್ಲಿದ್ರೆ ಪೂರಿಯ ಬೆಲೆ ಹೆಚ್ಚು ಅಂತ ಗೊತ್ತಾಗತ್ತೆ. ಅಲ್ದೇ ಇವೆಲ್ಲ ನಾವು ತಿಳಿದುಕೊಳ್ಳುವುದಕ್ಕಾಗಿ ಅಲ್ವೇ? ನಾವೇನು ಬುದ್ಧಿಯಿಂದ ಸುಧಾರಣೆ ಮಾಡುವುದಕ್ಕಾಗಿ ಅಲ್ವಲ್ಲ. ನಾವು ಹೇಳ್ಬಹುದು ಇದು ಹಿತಕಾರಿ, ಅದು ಅಹಿತಕಾರಿ ಅಂತ. ನಿಯಮ ಹೇಗಿದೆ ಅಂದ್ರೆ, ಹಣದ ವಿಚಾರ ನಿಂತು ಹೋದ್ರೆ ತುಂಬಾ ಹಣ ಬರುತ್ತೆ. ಕೇಳ್ತಾರೆ, ಹಾ ಹೌದಾ, ನನ್ಗೆ ಗೊತ್ತೇ ಇರ್ಲಿಲ್ಲ ಅಂತಾರೆ. ಹಣದ ಬಗ್ಗೆ ಯೋಚನೆ ಮಾಡಿದ್ರೆ ಅಡಚಣೆಗಳು ಹೆಚ್ಚಾಗತ್ತೆ. ಆತ್ಮದಲ್ಲಿರ್ಬೇಕು. ದೀಪಕ್ ಭಾಯ್, ಈಗ ನೀವು ಮಾತನಾಡಿದ್ರಲ್ಲ ಮಾನ್ಯತೆಗಳೇ ಮುಖ್ಯವಾಗಿದೆ ಅಂತ. ಈ ಮೊದಲು 2-3 ನಿರ್ಮಾವರ ಸತ್ಸಂಗದ ವಿಸಿಡಿಲಿ ಒಂದೆರಡು ಕ್ವಶನ್ ಬಂದಿದೆ. ಅದ್ರಲ್ಲಿ ಹೇಳಲಾಗಿದೆ ಈಗಿನ ಯಾವ ರಾಂಗ್ ಮಾನ್ಯತೆಗಳಿವೆ ಅವುಗಳ ಹಿಂದೆ ಮಾನ್ಯತೆಗಳ ಮೋಹ ಉಳ್ಕೊಂಡಿರುತ್ತೆ ಅಂತ. ಅಂದ್ರೆ ನಮ್ಮ ಬಳಿ ರಾಂಗ್ ಮಾನ್ಯತೆಗಳಿವೆ, ಅವೆಲ್ಲ ಮೋಹನ ಒಳಗೊಂಡಿರೋದಾಗಿದೆ. ಹಾಗೂ ಅವುಗಳ ಜೊತೆಗೆ ರೈಟ್ ಮಾನ್ಯತೆಗಳ ಸ್ಟಾಕ್ ಕೂಡ ಇದೆ. ಆದ್ರೆ ಯಾವ ರೀತಿ ರಾಂಗ್ ಮಾನ್ಯತೆಗಳ ಮೇಲೆ ಮೋಹ ಇದೆ, ಅದರಂತೆ ರೈಟ್ ಮಾನ್ಯತೆಗಳ ಮೇಲೆ ಮೋಹ ಉಂಟಾಗಲ್ಲ. ಇದು ಸರಿ ಅಲ್ವಾ? ಈಗ ಹಣ ಗಳಿಸ್ಬೇಕು ಅನ್ನೋ ಮಾನ್ಯತೆ ಇದೆ, ಜೊತೆಗೆ ಮಾನ್ಯತೆಯಲ್ಲಿ ರಾಗ ಕೂಡ ಇರೋದಾಗಿದೆ, ಅದ್ರ ಜೊತೆಗೆ ಸೇರ್ಕೊಂಡಿರುತ್ತೆ ಅದು. ಅದ್ ಸರಿ. ಹಾಗೂ ಯಾವಾಗ ಈ ರಾಂಗ್ ಮಾನ್ಯತೆ ಮೇಲೆ ರಾಗ ಉಂಟಾಗುತ್ತೋ ಅದು ನಮ್ಗೆ ರೈಟ್ ಮಾನ್ಯತೆನ ಮರೆಯೋ ಹಾಗೆ ಮಾಡ್ಬಿಡುತ್ತೆ. ಅಂದ್ರೆ ಅದೇ ಮಾನ್ಯತೆಯ ಮೋಹವಾಗಿದ್ಯಾ ಅಂತ. ಮಾನ್ಯತೆಯ ಮೋಹ ಅಂದ್ರೆ ಮೋಹ ಹೇಗೆ ಹೋಗಲಾಡಿಸ್ತೀರಾ? ಅದೇ ರಾಂಗ್ ಮಾನ್ಯತೆಗಳ ಎದುರಿಗೆ ಎಲ್ಲಾ ರೀತಿಯ ರೈಟ್ ಮಾನ್ಯತೆಗಳು ಕೂಡ ನಮ್ ಬಳಿ ಇವೆ ಅಲ್ವಾ? ಹಾ, ಮೋಹವನ್ನು ಕರಗಿಸಲು ನೀವು ಅದರ ಅನಾಲಿಸಿಸ್ ಮಾಡಿ ಡಿವ್ಯಾಲ್ಯೂ ಮಾಡಬೇಕು. ಮತ್ತೆ ಆತ್ಮದ ಅನಾಲಿಸಿಸ್ ಮಾಡಿ ಅದರ ವ್ಯಾಲ್ಯೂಷನ್. ಅಲ್ಲಿ ಮಾನ್ಯತೆಗಳನ್ನ ಅನಾಲಿಸಿಸ್ ಮಾಡ್ಬೇಕು ಅಥವಾ ಮಾನ್ಯತೆ ಹಿಂದಿರೋ ಮೋಹದ ಅನಾಲಿಸಿಸ್ ಮಾಡ್ಬೇಕು? ಅದು ಮೋಹವನ್ನೇ. ಮೋಹದ ಅನಾಲಿಸಿಸ್ ಅಂದ್ರೆ ಹೇಗೆ? ಅದು ಮೋಹ ಅಂದ್ರೆ ನೀವು ಅಂಟ್ಕೊಂಡಿದ್ದೀರಾ. ಮಾನ್ಯತೆಗಳಿಗೆ ನಿಮ್ಗೆ ಈಗಿಲ್ಲಿ ನಿಮ್ಗೆ ಅನ್ಸುತ್ತೆ ಇದು ಒಳ್ಳೆ ಜಾಗ, ಆಮೇಲೆ ಗೊತ್ತಾಗುತ್ತೆ ಕೆಳಗೆ ಇರುವೆಗಳ ಗೂಡಿದೆ ಎಂದು. ಚಾಪೆ ಹಾಸಿ ಕೂತ್ಕೋತೀರಾ ಅಥವಾ ಬೇರೇನಾದ್ರೂ ಮಾಡ್ತೀರಾ? ಇಲ್ಲ. ನೀವು ಪರಿಣಾಮ ತಿಳ್ಕೋಬೇಕು ಅಂತ ಈ ಈ ಈ ಈ ಮಾನ್ಯತೆ ಹೇಗೆ ಹಾನಿ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಆಗ ಮಾನ್ಯತೆ ಮೋಹ ಬಿಟ್ಟೋಗುತ್ತೆ. ಈ ಮಾನ್ಯತೆ ನನ್ಗೆ ಹಣದಿಂದ ಸುಖವಿದೆ ಎಂದು, ಹೀಗೆ ನಿಮ್ಮ ಮಾನ್ಯತೆ ಇದೆ. ಹಣದಿಂದ ಸುಖದ ಮಾನ್ಯತೆಯ ಮೋಹ. ಹಣದಿಂದ ದುಃಖವಿದೆ ಅಂತ ಗೊತ್ತಾದ್ರೆ ಆಗ ಮಾನ್ಯತೆ ಮೋಹ ಮುರಿಯುತ್ತೆ. ಈಗ ನಮ್ಗೆ ಯಾವ ಸಮ್ಯಕ್ ತಿಳುವಳಿಕೆ ಅಥವಾ ರೈಟ್ ತಿಳುವಳಿಕೆ ಏನಿದೆ ಅದು ದಾದಾ ಅವರ ಜ್ಞಾನದಿಂದ ತಿಳುವಳಿಕೆ ಬಂದಿರೋದು ನಿಜನಾ? ದಾದಾ ಅವರಿಂದ ಅದು ನಿಜ. ಇಲ್ಲಿ ಪ್ರಶ್ನೆ ಇದೆ. ಶುದ್ಧಾತ್ಮ ಅಂತ ನಮ್ಗೆ ಗೊತ್ತಾಗಿದೆ. ಹಣ ಹೇಗೆ ನಷ್ಟ ಮಾಡುತ್ತೆ ಅಂತ ನಮ್ಗೆ ತಿಳುವಳಿಕೆ ಆಗಿಲ್ಲ. ವಿಷಯ ಯಾವ ರೀತಿಯಿಂದ ಹಾನಿಕಾರಕ ಅಂತ ಗೊತ್ತಿಲ್ಲ. ಮಾನ ಯಾವ ರೀತಿಯಿಂದ ತೊಂದರೆ ಕೊಡುತ್ತೆ ಅಂತ ಗೊತ್ತಾಗಿಲ್ಲ. ಅಪಮಾನ ಒಳ್ಳೆಯದು, ಅಪಮಾನ ಹಿತಕಾರಿ ಅಂತ ಇನ್ನೂ ನಮ್ಗೆ ಅರ್ಥವಾಗಿಲ್ಲ. ಈ ರೈಟ್ ಬಿಲೀಫ್ ಮಾತ್ರ ನಮ್ಗೆ ಕೃಪೆಯಿಂದ ಸಿಕ್ಕಿದೆ, ಜಾಣತನದಿಂದಲ್ಲ. ಅದನ್ನು ತಿಳಿದುಕೊಳ್ಳೋ ನಾವು ಸತ್ಸಂಗದಲ್ಲಿ ಕೂತಿದ್ದೀವಿ. ಸರಿ. ಹೇಗೆ ಈ ಬಿಲೀಫ್ಗಳು ರಾಂಗ್ ನಷ್ಟ ಮಾಡುತ್ತವೆ? ರಾಂಗ್ ಬಿಲೀಫ್ ಏನು ಅಂತ ಗೊತ್ತಾಗಿದೆ, ಅವುಗಳಿಂದ ನಷ್ಟ ಏನು ಅಂತ ಗೊತ್ತಾಗಿಲ್ಲ. ಆಗಷ್ಟೇ ಮೋಹ ಮುರಿಯುತ್ತೆ. ಇಲ್ಲ, ಅದ್ ಹೇಗೆ ರಾಂಗ್ ಬಿಲೀಫ್ಗಳು ಸೆಳೆದ್ಕೊಂಡು ಹೋಗ್ಬಿಡ್ತವೆ ಅಂತ. ರಾಂಗ್ ಬಿಲೀಫ್ನಿಂದಾಗಿ ಸೆಳೆತಕ್ಕೆ ಒಳಗಾಗ್ಬಿಡ್ಲಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನಮ್ಗೆ. ಅಥವಾ ಆ ಸಮಯದಲ್ಲಿ ಯಾವ ಜಾಗೃತಿ ಇರ್ಬೇಕಾಗತ್ತೆ, ಅದಿಲ್ದೇ ಇರೋದ್ರಿಂದ ರಾಂಗ್ ಬಿಲೀಫ್ ಸೆಳೆತಕ್ಕೆ ಒಳಗಾಗ್ತೀವ ಅಂತ. ಕೊನೆಗೆ ಪರಿಣಾಮ ಬರುತ್ತಲ್ಲ, ಎಂಡ್ ಅಂತ ಇರುತ್ತಲ್ಲ. ಎಂಡ್ ಅದಂತೂ ಸೆಳೆತಕ್ಕೆ ಒಳಗಾದ್ಮೇಲೆ ಬರುತ್ತೇವೆ ಅಲ್ಲ. ಆಮೇಲಾದ್ರೂ ಯಾಕೆ ನಾವು ಎಚ್ಚೆತ್ತುಕೊಳ್ಬಾರ್ದು ಹೇಳಿ? ನಂತರ ಚೆಕ್ ಮಾಡಬೇಕು, ಸೆಳೆಯಲಾಗಿದೆ ಅಂದ್ಮೇಲೆ ಒಳಗೆ ಏನ್ ಮೋಹವಿತ್ತು, ಆಮೇಲೆ ಮೋಹದ ಉರುಳನ್ನು ಕಳಚಿ ಹಾಕಿ. ಇದ್ರಲ್ಲಿ ಸುಖವಿಲ್ಲ, ಇನ್ನು ಯಾವುದೇ ಸಮಯದಲ್ಲಿ ಅದ್ರಲ್ಲಿ ನಾನು ಬೀಳುವುದಿಲ್ಲ. ಒಂದು ಬಾರಿ ದಾದಾ ಅಂತಾರೆ, ನಮ್ಗೆ ಒಂದು ಬಾರಿ ದುಃಖ ಉಂಟಾದ್ರೆ, 2 ಲಕ್ಷ ಹಿಡಿದುಕೊಂಡು ಹೊರಟಾಗ ದುಃಖ ಉಂಟಾದ್ರೆ ಹಣ ಸುಖ ಕೊಡುತ್ತೆ ಎನ್ನುವ ಮಾನ್ಯತೆ ಮುರಿದು ಹೋಗ್ಲೇಬೇಕು. ಸರಿ. ಏನಂದ್ರೆ ನಾವು ಪರಿಣಾಮ ಆ ಸಮಯದಲ್ಲಿ ನಾವು ಮೋಹದಲ್ಲಿದ್ದೆವು, ಆದ್ರೆ ಮೋಹ ನಂತರ ಕೆಳಗಿಳಿಯುತ್ತಲ್ಲ. ಈ ಗ್ರಾಫ್
ಬಿಗಿನಿಂಗ್ನಲ್ಲಿ ಹಣವನ್ನು ಪಡೆಯುವಾಗ ತುಂಬಾ ಖುಷಿಯಾಗುತ್ತೆ, ಕೈಗೆ ಬಂದಾಗ ಖುಷಿಯಾಗತ್ತೆ, ಜೇಬ್ನಲ್ಲಿಡುವಾಗ ಖುಷಿಯಾಗತ್ತೆ. ಹೊರಗೆ ಹೊರಟಾಗ 2-3 ವ್ಯಕ್ತಿಗಳು ನಿಮ್ಮ ಹತ್ರ ಬರುವುದು ನೋಡಿದ್ರೆ ದುಃಖ ಶುರುವಾಗತ್ತೆ. ನಮ್ಗೆ ಅರ್ಥವಾಗಬೇಕಲ್ಲ, ನಿಜವೆಂದರೆ ಈ ವಸ್ತು ಉಪಾಧಿ ಕೊಡುವುದಾಗಿದೆ. ಹಾಗಾಗಿ ಅದರ ಮೇಲೆ ಮೋಹ ಮಾಡ್ಕೊಡ್ದು. ನಿಮ್ ಭಾಗ್ಯದಲ್ಲಿ ಹಣ ಇದ್ರೆ ನೀವು ಎಣಿಸ್ಕೋತಾ ಹೋಗ್ತೀರಾ, 3 ಲಕ್ಷ ಪುಣ್ಯದ ಲೆಕ್ಕಾಚಾರದಿಂದ ಬಂದ ಲಕ್ಷ್ಮಿ. ಆಗ ನಿಮ್ಗೆ ಎಣಿಸುವ ಇಷ್ಟ ಬಿಲ್ದಿದ್ರು ಎಣಿಸ್ಬೇಕಾಗತ್ತೆ. ಎಣಿಸುವುದಕ್ಕಾಗಿಯೇ ನೀವು 2 ವ್ಯಕ್ತಿಗಳಿಗೆ ಸಂಬಳ ಕೊಟ್ಟು ಇಟ್ಕೊಳ್ಬೇಕಾಗತ್ತೆ. ಪುಣ್ಯ ಅಂದ್ರೇನು, ಇಚ್ಛೆ ಇಲ್ದಿದ್ರೂ ನಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತೆ ಪುಣ್ಯ ಕಡಿಮೆ ಇದ್ರೆ ಎಷ್ಟೇ ಓಡಿದ್ರೂ ಸ್ವಲ್ಪನೇ ಸಿಗತ್ತೆ. ಅಂದ್ರೇನು? ಈ ಮಾನ್ಯತೆ ಮೋಹದಿಂದ ಕಳವಳ ಉಂಟಾಗ್ದು ಹೊರತು ಅಥವಾ ದುಃಖದ ಪರಿಣಾಮ ಉಂಟಾಗ್ದು ಹೊರತು ಆ ವಿಚಾರ ಬಿಟ್ಟು ಹೋಗೋದಿಲ್ಲ. ಅಲ್ಲಿ 2 ಬಗೆ ಇದೆ. ಒಂದು ಹೊಡೆತ ತಿಂದು ಬಿಟ್ಟು ಹೋಗುತ್ತೆ, ಇಲ್ಲ ತಿಳುವಳಿಕೆಯಿಂದ. ಸ್ವಲ್ಪ ಹೊಡೆತ ಬೀಳುವಾಗಲೇ ಅರ್ಥ ಮಾಡಿಕೊಂಡ್ರೆ ಆಗ ಕಳವಳದಿಂದ ಹೆಚ್ಚಿನ ದುಃಖ ಉಂಟಾಗೋದಿಲ್ಲ. ಸರಿಯಾಗಿದೆ. ಅರ್ಥ ಮಾಡಿಕೊಳ್ದಿದ್ರೆ ಹೆಚ್ಚು ಹೊಡೆತ ಬೀಳುತ್ತೆ, ಇನ್ನೂ ಅರ್ಥ ಮಾಡಿಕೊಳ್ದಿದ್ರೆ ಹೆಚ್ಚು ಬೀಳುತ್ತೆ. ಬೀಳುತ್ತಲ್ಲ, ದೊಡ್ಡ ದೊಡ್ಡ ವ್ಯಾಪಾರದಲ್ಲಿ ಜೋರಾದ ಹೊಡೆತ ಬೀಳುತ್ತೆ. ಮೋಹ ಬಿಟ್ಟು ಹೋಗೋದಿಲ್ಲ, ಪ್ರಕೃತಿಯ ನಿಯಮವಾಗಿದೆ. ನಿಮ್ಮ ಮೋಹ ಮುರಿದಕ್ಕೋಸ್ಕರ ಇಂಥ ಹೊಡೆತ ಹೊಡೆಯುತ್ತೆ. ಅದು ಹೇಳುತ್ತೆ ನೀನು ಆತ್ಮವಾಗಿ ಇರುವಂತ. ಆಮೇಲೆ ನೀವು ಆತ್ಮದಿಂದ ಹೊರಗೆ ಬಂದ್ರೆ ನಿಮಗೆ ಹೊಡೆತ ಬಿದ್ದೇ ಬೀಳುತ್ತೆ. ಮಕ್ಕಳ ಮೇಲೆ ಮೋಹ ಇಟ್ಕೊಂಡು ನನ್ ಮಗ ಬುದ್ಧಿವಂತ ಅಂತ ಇಡೀ ಸ್ಕೂಲ್ಗೆ ಫಸ್ಟ್ ಬಂದಿದ್ದಾನೆ ಹೇಳ್ತೀರಾ. ಅಂಕಲ್ಗೆ ಪೇಪರ್ ತೋರ್ಸು, ಮಾರ್ಕ್ಶೀಟ್ ತೋರ್ಸು ಅಂತ ನೀವು ಖುಷಿಯಾಗ್ಬಿಡ್ತೀರಾ. ಮತ್ತೆ ಅವನ್ ಸೈಕಲ್ ಮುರಿದು ಬಂದಾಗ ಅವರಂತಾರೆ, ನಿಮ್ ಮಗನ ನಮ್ ಗಾಜ್ ಒಡೆದು ಹಾಕಿದ್ದಾನೆ, ಸೈಕಲ್ ಮುರಿದು ಬಿಟ್ಟೆ ನಾನು. ನಮ್ ಮುಖ ಎಷ್ಟು ಸಪ್ಪೆ ಆಗತ್ತೆ, ಎಷ್ಟೊಂದು ಖುಷಿ ಇತ್ತು, ಕಳವಳ ಬಂದೇ ಬರುತ್ತೆ. ನಾವು ಈ ಕಳವಳದ ಸಮಯದಲ್ಲಿ ಹತಾಶರಾಗ್ತೀವಿ. ನಮ್ಗೊತ್ತಾಗೋದಿಲ್ಲ, ನಾನ್ ಮಜಾ ಮಾಡಿದ್ದೆ, ಈಗ ಫಲ ಸಿಕ್ಕಿದೆ. ನೋಡಿ ದಾದಾ ಅಂತಾರೆ 80 ವರ್ಷ ಅಥವಾ 8,000 ವರ್ಷಗಳ ಹಿಂದೆ ನಡೆದಿದ್ರೂ ಅವರಿಗೆ ಈಗ ಮೊನ್ನೆ ಆದಾಗ ಅನ್ಸುತ್ತೆ. ಸಂಸಾರದಲ್ಲಿ ಇಷ್ಟು ದುಃಖವಿದೆಯಾ? ಚಿಕ್ಕವನಿದ್ದಾಗ ಬುದ್ಧಿವಂತ ಅಂತ ಹೇಳ್ತಿದ್ರಿ, 80 ವರ್ಷನಾದಾಗ ಈಗ ನೀವು ಬುದ್ಧಿ ಇಲ್ಲ ಅಂತೀರ. ಈ ಜನರು ಕೊಟ್ಟಿರೋ ಸರ್ಟಿಫಿಕೇಟ್ ಮೋಸ, ಮೊದಲು ಕೊಟ್ಟಿರೋದು ಮೋಸ, ಈಗ ಕೊಟ್ಟಿರೋದು ಮೋಸ. ಪಕ್ಕಕ್ಕಿಟ್ಬಿಡಿ. 80 ವರ್ಷಗಳ ನಂತರ ಅವರಿಗೆ ವರ್ತಮಾನ ಅನ್ಸುತ್ತೆ. ನಾವು 2 ಗಂಟೆ ನಂತರ ಎಲ್ಲವನ್ನು ಮರ್ತೇ ಬಿಡ್ತೇವೆ. ಮೊದಲು ತನ್ಮಯಕಾರ, ನಂತರನೂ ತನ್ಮಯಕಾರ. ಈ ಮೋಹ ತನ್ಮಯಕಾರ ತರುತ್ತೆ. ಇದು ನಿಯಮ. ಜಾಗೃತವಾಗಿರಲು ಬಿಡೋದಿಲ್ಲ. ಯಾವಾಗ ಹೊಡೆತ ಬೀಳುತ್ತೆ ಆಗ ಜಾಗೃತಿ ಶುರುವಾಗುತ್ತೆ, ಬೇರ್ಪಡಲಾಗತ್ತೆ, ನಂತರ ಒಳಗೆ ಅನಾಲಿಸಿಸ್ ಆಗತ್ತೆ. ಇದು ಎಂಥ ಸುಖ ಅಂತ. ಇಲ್ಲ, ಇಲ್ಲಿವರೆಗೂ ನನಗೆ ಮೋಹದ ಬಗ್ಗೆ ಹೇಗಿತ್ತಂದ್ರೆ, ಉದಾಹರಣೆಗೆ ಮಕ್ಕಳು ಮೇಲಿನ ಮೋಹ, ಅದನ್ನ ನಾವು ಮೋಹ ಅಂತ ಪರಿಗಣಿಸಲಾಗಿತ್ತು. ಆದ್ರೆ ಈಗ ಮಕ್ಕಳು ನನ್ನವರು ಅನ್ನೋ ಯಾವ ಮಾನ್ಯತೆ ಮೋಹ ಇದೆ, ಅದರಿಂದಾಗಿ ಯಾವುದೇ ವಸ್ತು ಅಥವಾ ಯಾವುದೇ ವ್ಯಕ್ತಿ ಮೇಲೆ ಮೋಹ ಉಂಟುಮಾಡುತ್ತೆ. ಈ ಸ್ಟೇಜ್ನಲ್ಲಿ ಯಾವ ಮಾನ್ಯತೆ ಮೋಹ ಇದೆ, ಆ ಮೋಹದ ಬಗ್ಗೆ ಫೋಕಸ್ ಮಾಡಿದ್ರೆ ನಂತರ ಆ ಮಾನ್ಯತೆ ಉಂಟಾಗೋದೇ ಇಲ್ವಾ ಅಂತ, ಬರೋದಿಲ್ವಾ ಅಂತ. ಮಾನ್ಯತೆಯ ಮೋಹ ಬಿಟ್ಟು ಹೋದ ಮೇಲೂ ಮಾನ್ಯತೆಯನ್ನು ತೆಗೆಯುವುದು ಬಾಕಿ ಉಳಿಯುತ್ತೆ. ಅದು ನನ್ಮೋಹ, ಅದು ತಪ್ಪು ಎಂದು ತಿಳಿದು ಬೇರ್ಪಟ್ಟ ನಂತರ ಅವುಗಳಿಂದ ಹಿಂದೆ ಬರಲು ಶುರುವಾಗತ್ತೆ. ಮತ್ತೆ ಪರಿಣಾಮಗಳು ಎಷ್ಟೆಷ್ಟು ಅರಿವಿಗೆ ಬರುತ್ತೆ, ಆಮೇಲೆ ಅಷ್ಟಷ್ಟು ಮಾನ್ಯತೆಗಳು ಬಿಟ್ಟು ಹೋಗುತ್ತವೆ. 2 ರೀತಿಯಿಂದ ಈ ಪರಿಣಾಮದಿಂದ ಮೋಹ ಕಡಿಮೆ ಆಗಿ ಮಾನ್ಯತೆ ಬಿಟ್ಟು ಹೋಗುತ್ತೆ. ಎಕ್ಸಾಕ್ಟ್ ತಿಳಿಬೇಕಂದ್ರೆ ಅಲ್ಲಿ ನಮ್ಗನ್ಸುತ್ತೆ ನಮ್ಗೆ ಮೋಹ ಇದೆ. ಅಕ್ಷೇಷ್ನಿಗೆ ಮೋಹ ಇದೆ. ಅಕ್ಷೇಷ್ನಿಗೆ ಹೇಳಬೇಕು, ನಿನ್ಗೆ ಮೋಹ ಇದೆಯಾ? ಹಣಕ್ಕಾಗಿ ಇಷ್ಟೊಂದೆಲ್ಲ ಗಲಾಟೆ ಮಾಡ್ತೀಯಾ? ಮಕ್ಕಳ ಬಗ್ಗೆ ಎಷ್ಟು ಮೋಹ? ಒಂದ್ಸಲ ಮೋಹ ಕಡಿಮೆ ಆದ್ರೆ ನಾವು ಮಾನ್ಯತೆಯಿಂದ ಬೇರ್ಪಡ್ತೇವೆ. ಸರಿ ಬೇರ್ಪಟ್ಟ ಮೇಲೆ ಲಗಾಮು ನಮ್ ಕೈಗೆ ಬರುತ್ತೆ. ಜೈ ಸಚ್ಚಿದಾನಂದ್.